ಅದಕ್ಕಿಲ್ಲ ಒದ್ದು ಒಳಗಡೆ ಹಾಕ್ಬೇಕು ಅವ್ರನ್ನ. ಒದ್ದು ರಾಡು ರಸ್ತೆಯಲ್ಲಿ ಬೆತ್ತಲೆ ಮಾಡಿ ಒದ್ದು ಒಳಗಡೆ ಹಾಕ್ಬೇಕಲ್ಲ ಲೋಫರ್ಗಳನ್ನ. ನೂರಾರು ಜನರನ್ನ ಕೊಂದಿದ್ದಾರೆ. ಸೌಜನ್ಯ ಒಳಗಡೆ ಮಣ್ಣು ಹಾಕಿ ಕೊಂದು ಹಾಕಿ ಅಂತ ಹೇಳಿದ್ರೆ ಥರ್ಡ್ ಕ್ಲಾಸ್ ಹರ್ಷೇಂದ್ರನೇ. ಒದ್ದು ಒಳಗಡೆ ಹಾಕ್ಬೇಕು ಅವನಿಗೆ, ಅವನ ಮಕ್ಕಳಿಗೆ, ಇಬ್ಬರಿಗೂ. ಅವಾಗಲೇ ಸಮಾಧಾನ ಸಿಗುತ್ತೆ. ಹಲೋ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ RVK ಸ್ಟುಡಿಯೋಸ್ಗೆ ಎಲ್ಲರಿಗೂ ಸ್ವಾಗತ. ಹಾಗೆ ಸೌಜನ್ಯ ಫೈಲ್ಸ್ಗೂ ಸ್ವಾಗತ. ಏನಪ್ಪ ಇವನು ಇಷ್ಟು ದಿನ ವಿಡಿಯೋ ಮಾಡದೇ ಇರೋನು ದಿಢೀರಾಗಿ ವಿಡಿಯೋ ಮಾಡ್ತಾ ಇದ್ದಾನೆ, ಒಂದು ವಾರ ಗ್ಯಾಪ್ ತಗೊಂಡು ವಿಡಿಯೋ ಮಾಡ್ತಾ ಇದ್ದಾನೆ ಅಂತ ತುಂಬಾ ಜನಕ್ಕೆ ಅನಿಸ್ಬೋದು. ವಿಚಾರ ಇಷ್ಟೇ, ಹೊಸ ವಿಚಾರಗಳು ಸಿಕ್ಕಿದ್ರೇನೆ ನಾನು ಸೌಜನ್ಯ ಪರವಾಗಿ ವಿಡಿಯೋ ಮಾಡೋದು, ಇಲ್ಲಾಂದ್ರೆ ಮಾಡಕ್ ಹೋಗಲ್ಲ, ಅದು ನಿಮಗೂ ಗೊತ್ತು. ಸೊ ಹಾಗಾಗಿ ಆಲ್ಮೋಸ್ಟ್ ಒಂದೊಂದು ತಿಂಗಳ ಗಂಟಲೆ ನಾನು ಗ್ಯಾಪ್ ಕೊಟ್ಟಿರೋದು ಇದೆ. ಸೊ ಹಾಗಾಗಿ ವಿಡಿಯೋ ಮಾಡಿರಲಿಲ್ಲ. ಈಗ ಸಡನ್ಲಿ ವಿಡಿಯೋ ಮಾಡೋದಕ್ಕೆ ರೀಸನ್ ಏನು ಗೊತ್ತಾ? ಇಷ್ಟು ದಿನ ಮಹೇಶ್ ಶೆಟ್ಟಿ ತಿಮ್ರೋಡಿ ಸರ್ ಆಗಿರ್ಬೋದು, ಗಿರೀಶ್ ಮಠಾಣ ಸರ್ ಆಗಿರ್ಬೋದು, ಇನ್ನೂ ಬೇರೆ ಬೇರೆಯವ್ರು ಆಗಿರ್ಬೋದು, ಇವರೆಲ್ಲ ಇಷ್ಟು ದಿನ ಯಾರು ಸೌಜನ್ಯ ಹತ್ಯೆ ಮಾಡಿದ್ದು, ಯಾರು ಕೊಲೆಗಾರ, ಇದನ್ನೆಲ್ಲ ಡೈರೆಕ್ಟಾಗಿ ಹೆಸರುಗಳನ್ನ ಹೇಳ್ತಾ ಇರಲಿಲ್ಲ. ಯಾವುದೋ ಒಂದು ಪರ್ಟಿಕ್ಯುಲರ್ ಕುಟುಂಬದ ಹೆಸರು ಹೇಳ್ತಾ ಇದ್ರು, ಬಟ್ ಡೈರೆಕ್ಟಾಗಿ ಇವನೇ ಅನ್ನೋ ಒಂದು ಹೆಸರು ಹೇಳ್ತಾ ಇರಲಿಲ್ಲ. ಬೈಯೋರು, ಅವ್ರಿಗೆ ಯಾರ ಮೇಲೆ ಸಿಟ್ಟಿದೆ ಅವ್ರಿಗೆ ಬೈಯೋರು, ಯಾರು ದೊಡ್ಡವರು ಅವ್ರಿಗೆ ಬೈಯೋರು. ಆದರೆ ಪರ್ಟಿಕ್ಯುಲರ್ ಹೆಸರು ಹಿಡಿತಾ ಇರಲಿಲ್ಲ. ಯಾಕೆ ಹೆಸರು ಹಿಡಿತಾ ಇರಲಿಲ್ಲ? ಬಟ್ ಈಗ ಹೆಸರು ಹಿಡಿದೇ ಮಾತಾಡ್ತಾ ಇಲ್ಲ. ಹೌದು, ನಾನು ನೋಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಅದನ್ನೇ ಹೇಳಕ್ಕೆ ಇಷ್ಟಪಡ್ತಾ ಇರೋದು. ಏನಪ್ಪ ಅಂತಂದರೆ, ಗಿರೀಶ್ ಮಠಾಣ ಸರ್ರು ಮತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಸರ್ರು ಈಗ ರೀಸೆಂಟಾಗಿ 2 ವಿಡಿಯೋಗಳನ್ನ ನೋಡಿದೆ. ಆ 2 ವಿಡಿಯೋದಲ್ಲಿ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ನೀನೇ ಮಾಡಿರೋದು ಅಂತ. ಸೌಜನ್ಯ ಹತ್ಯೆ ಅಷ್ಟೇ ಅಲ್ಲ, ಆ ಒಂದು ಜಾಗದಲ್ಲಿ ಆಗಿರ್ತಕ್ಕಂಥ ಸಾವಿರಾರು ಕೆಲಸಗಳು, ಸಾವಿರಾರು ಗೊಂಬೆಗಳ ಹತ್ಯೆಗೂ ನೀನೇ ಕಾರಣ ಅಂತ ಡೈರೆಕ್ಟಾಗಿ ಹೆಸರು ಹಿಡಿದು ಹೇಳ್ತಾ ಇದ್ದಾರೆ. ಸೊ ಇಷ್ಟು ಧೈರ್ಯ ಬಂದಿದ್ದು ಎಲ್ಲಿಂದ ಅಂತ ನಿಮ್ಗೆ ಗೊತ್ತಾ? ಒಬ್ಬ ಭೀಮನಿಂದ. ಒಬ್ಬ ಭೀಮ ಬಂದಿದ್ದಷ್ಟೇ ಅಲ್ಲದೆ ಒಂದು ಸೀರಿಯಲ್ ಕಿಲ್ಲರ್ಸ್ ಅನ್ನೋ ಒಂದು ವಿಡಿಯೋ, ಈ ಎರಡು, ಆ ಒಂದು ವ್ಯಕ್ತಿ, ಒಂದು ವಿಡಿಯೋ, ಈ 2 ಘಟನೆಗಳಿಂದ ಎಷ್ಟು ಧೈರ್ಯವಾಗಿ ಹೆಸರುಗಳು ಹೇಳ್ತಾ ಇದ್ದಾರೆ. ಆದರೂ ಕೂಡ ದೊಡ್ಡ ವ್ಯಕ್ತಿಗಳು ಏನೂ ಮಾಡ್ಕೊಳಕ್ ಆಗ್ತಾ ಇಲ್ಲ. ಹಂಗಂತ ಅಲ್ಲ, ಅವ್ರುಗಳು ಮಾಡೋ ಪ್ರಯತ್ನ ಎಲ್ಲ ಮಾಡ್ತಾ ಇದ್ದಾರೆ, ಏನೇನೆಲ್ಲ ಟ್ರೈ ಮಾಡ್ಬೋದು ಟ್ರೈ ಮಾಡ್ತಾ ಇದ್ದಾರೆ. ಇಂಡೈರೆಕ್ಟ್ಲಿ ಹೊಡ್ಸಾಕೋದು, ಇಂಡೈರೆಕ್ಟ್ಲಿ ಎನ್ಕೌಂಟ್ರ್ ಮಾಡೋದು, ಇದೆಲ್ಲರೂ ಪ್ಲಾನ್ ಮಾಡ್ತಿರ್ತಾರೆ. ಆದರೆ ಇವ್ರುಗಳು ಯಾರು ಅವ್ರ ಕೈ ಸಿಗ್ತಾ ಇಲ್ಲ. ಇವ್ರುಗಳು ಭದ್ರತೆಯಲ್ಲಿ ಇವ್ರು ಇದ್ದಾರೆ. ಅದ್ರ ಜೊತೆಗೆ ಸೌಜನ್ಯ ಮತ್ತು ತಾಯಿ ಚಾಮುಂಡೇಶ್ವರಿ ಆಗಿರ್ಬೋದು, ಶ್ರೀ ಮಂಜುನಾಥ ಸ್ವಾಮಿ ಆಗಿರ್ಬೋದು, ಅಣ್ಣಪ್ಪ ಸ್ವಾಮಿ ಆಗಿರ್ಬೋದು, ಇವರೆಲ್ಲರ ಸಪೋರ್ಟ್ ಇರೋದಕ್ಕೆ ಅವ್ರುಗಳು ಯಾರಿಗೂ ಏನಾಗ್ತಾ ಇಲ್ಲ. ಹಾಗಾಗಿ ಸೌಜನ್ಯ ಪರ ಹೋರಾಟಗಾರರು ಯಾರು ಎದುರೋವಂಥ ಅವಶ್ಯಕತೆ ಇಲ್ಲ. ನೀವು ಧೈರ್ಯವಾಗಿ ಹೋರಾಟ ಮಾಡ್ಬೋದು. ಆದರೆ ಬುದ್ಧಿ ಇಲ್ಲದೆ ಅವನ ಕಬ್ಜಾ ಶರಣ ಮಾಡ್ಕೊಳಕ್ಕೆ ಹೋದ್ನಲ್ಲ, ಸೊ ಆ ರೀತಿ ಬುದ್ಧಿ ಇಲ್ಲದೆ ಅಂತೂ ಹೋರಾಟ ಮಾಡಬೇಡಿ. ಬುಲ್ಶಿಟ್ಗಳಾಗಿ ಹೋಗ್ತೀರಾ. ಸ್ವಲ್ಪ ಎಜುಕೇಟೆಡ್ ಆಗಿ ಹೋರಾಟಗಳು ಮಾಡಿ ಅಂತ ಕೇಳ್ತೀನಿ. ಸೊ ಈಗ ನಾನು ಇವತ್ತು ವಿಡಿಯೋ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ಒಂದು ವಿಡಿಯೋ ನೋಡಿದೆ. ಆ ಒಂದು ವಿಡಿಯೋದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಸರ್ ಡೈರೆಕ್ಟಾಗಿ ಹೆಸರು ಹಿಡಿದು ಅವನೇ ಮಾಡಿರೋದು, ಇಲ್ಲಿ ಆಗ್ತಿರ್ತಕ್ಕಂಥ ಅಷ್ಟು ಹತ್ಯೆಗಳಿಗೆ ಅವನೇ ಕಾರಣ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಗಿರೀಶ್ ಮಠಾಣ ಸರ್ ಕೂಡ ಒಂದು ವಿಡಿಯೋದಲ್ಲಿ ಫುಲ್ಲಿ ಫ್ರಸ್ಟ್ರೇಟೆಡ್ ಆಗಿ ಅವರು ಪರ್ಟಿಕ್ಯುಲರ್ ಹೆಸರು ಹೇಳಿ ಯಾವ ವ್ಯಕ್ತಿ ಅಂತಂದೇಳಿ ಅವರು ಮೆನ್ಷನ್ ಮಾಡಿ ಬೈದಿದ್ದಾರೆ. ಸೊ ಆ 2 ವಿಡಿಯೋ ಕ್ಲಿಪ್ಗಳನ್ನ ನಿಮಗೆ ತೋರಿಸ್ತೀನಿ, ಒಮ್ಮೆ ನೋಡ್ಕೊಂಡು ಬನ್ನಿ. ಅದಾದ್ಮೇಲೆ ನಾವಿಬ್ರು ಮಾತಾಡೋಣ. ಪೊಲೀಸ್ನವರು ಇದೇ ಯೋಗೀಶ ಇದ್ದಾನಲ್ಲ, ಪಾಪಿ ಸೌಜನ್ಯ ಕೇಸನ್ನು ಮುಚ್ಚಿಸಿ ಹಾಕಿದ ಯೋಗೀಶ ಇದ್ದಾನಲ್ಲ, ಅವನು 1,400 ರೂಪಾಯಿ ದುಡ್ಡು ತಗೊಂಡಂತ ಫ್ರಾಡ್ ಕೇಸ್ ಲಾಸ್ಟ್ಗೆ ಅವನು ಅಮಾನತ ಆಗೋಲ್ಲಿಗೆ ಬಂತು. ಲಾಸ್ಟ್ಗೆ ಬಂದು ಕಾಲಿಡ್ದ, ಅಣ್ಣ ಬಚಾವ್ ಮಾಡಿ ಅಂತ ಹೇಳಿ. ಈ ಕಡೆ ಹರ್ಷೇಂದ್ರ ಅವನೇ ಕಿಲ್ಲರ್, ಅವನೇ ಹರ್ಷೇಂದ್ರನೇ ಕಿಲ್ಲರ್. ಅವನ ಮಕ್ಕಳು ಒದ್ದು ಒಳಗಡೆ ಹಾಕ್ಬೇಕು ಅವ್ರನ್ನ. ಒದ್ದು ರಾಡು ರಸ್ತೆಯಲ್ಲಿ ಬೆತ್ತಲೆ ಮಾಡಿ ಒದ್ದು ಒಳಗಡೆ ಹಾಕ್ಬೇಕಲ್ಲ ಲೋಫರ್ಗಳನ್ನ. ನೂರಾರು ಜನರನ್ನ ಕೊಂದಿದ್ದಾರೆ. ಸೌಜನ್ಯ ಒಳಗಡೆ ಮಣ್ಣು ಹಾಕಿ ಕೊಂದು ಹಾಕಿ ಅಂತ ಹೇಳಿದ್ರೆ ಥರ್ಡ್ ಕ್ಲಾಸ್ ಹರ್ಷೇಂದ್ರನೇ. ಒದ್ದು ಒಳಗಡೆ ಹಾಕ್ಬೇಕು ಅವನಿಗೆ, ಅವನ ಮಕ್ಕಳಿಗೆ, ಇಬ್ಬರಿಗೂ. ಅವಾಗಲೇ ಸಮಾಧಾನ ಸಿಗುತ್ತೆ. ನೋಡಿದ್ರಲ್ಲ ಆ 2 ವಿಡಿಯೋ ನೋಡಿದಾಗ. ಬಟ್ ನನಗಂತೂ ತುಂಬ ಖುಷಿ ಆಯಿತು ಅಂತಲೇ ಹೇಳೋಕ್ಕಾಗಲ್ಲ, ತುಂಬ ಬೇಜಾರಾಯಿತು ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ನನಗೇನೋ ನಾವೊಂದು ನೆಕ್ಸ್ಟ್ ಸ್ಟೆಪ್ಗೆ ಹೋಗಿದ್ದೀವಿ ಅಂತ ಅನಿಸ್ತು. ಸೌಜನ್ಯ ವಿಚಾರದಲ್ಲಿ ಯಾವಾಗಲೂ ಇಂಡೈರೆಕ್ಟಾಗಿ ಮಾತಾಡ್ತಿದ್ದಂಥವ್ರು ಈಗ ಡೈರೆಕ್ಟಾಗಿ ಹೇಳೋವಂಥ ಒಂದು ಸ್ವತಂತ್ರ ಸಿಕ್ಕಿದೆ ಅಂತ ನನಗನ್ನಿಸ್ತು. ಸೊ ಇಷ್ಟೆಲ್ಲ ಆಗ್ತಿದ್ರು, ಹಾಗಾದ್ರೆ ನೀನು ಡೈರೆಕ್ಟಾಗಿ ಹೆಸರು ಹೇಳ್ಬೋದಲ್ಲ ಬೈ ಅಂತ ಹೇಳ್ಬೋದು ನೀವು. ನಾನು ಹೆಸರು ಹೇಳದೇ ಇರೋ ಕಾರಣನೂ ಬೇರೆ ಇದೆ. ಅದೇನು ಅಂತ ನಿಮಗೆ ಮುಂದೆ ಇನ್ನೊಂದು ವಿಡಿಯೋಗಳಲ್ಲಿ ಗೊತ್ತಾಗುತ್ತೆ. ನಾನು ಹೆಸರನ್ನೇ ಹೇಳಿದೆ, ಇಂಡೈರೆಕ್ಟ್ಲಿ ಯಾವ ವಿಚಾರಗಳನ್ನ ನಿಮಗೆ ತಲುಪಿಸ್ಬೋದು ಅದನ್ನ ತಲುಪಿಸ್ತೀನಿ. ಯಾಕೆ ಅಂತಂದರೆ, ನಾನು ಹೆಸರು ಹೇಳಿ ಎಲ್ಲ ವಿಡಿಯೋಗಳನ್ನ ಮಾಡ್ಕೊಂಡು ಕೂತೆ ಅಂತಂದರೆ ನೆಕ್ಸ್ಟು ನಾನು ಇನ್ನೂ ಒಂದಷ್ಟು ವಿಡಿಯೋಗಳನ್ನ ಮಾಡಬೇಕು ನ್ಯಾಯ ಸಿಕ್ಕೋವರೆಗೂ. ಬರೀ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಾಗಲ್ಲ, ಇನ್ನೂ ಮುಂದೆ ಬರ್ತಕ್ಕಂಥ ಎಷ್ಟೋ ವಿಚಾರಗಳಿಗೆ ನಾನು ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ.
ಬಟ್ ಅದಕ್ಕೆ ಯಾವುದೇ ಥರದ ಎಫೆಕ್ಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ಒಂದಷ್ಟು ಹೆಸರುಗಳನ್ನ ಹೇಳೋದೇ ಇಲ್ಲ, ಯಾವತ್ತೂ ಹೇಳಿಲ್ಲ ಕೂಡ. ಇಂಡೈರೆಕ್ಟ್ಲಿ ನಾನು ಗೊಂಬೆಗಳು ಅನ್ನೋ ಥರನೇ ತೊಗೊಂಡಿರ್ತೀನಿ ಅಥವಾ ದೊಡ್ಡವರು ಅನ್ನೋ ಥರ ತೊಗೊಂಡಿರ್ತೀನಿ. ಆ ದೊಡ್ಡವರು ಅನ್ನೋದು ಯಾರು ಅಂತ ನಿಮಗೂ ಗೊತ್ತು, ಗೊಂಬೆಗಳು ಅಂದ್ರೆ ಏನು ಅಂತ ನಿಮಗೂ ಗೊತ್ತು. ಸೊ ಇದಾದ ಮೇಲೆ ನಾನು ತುಂಬ ಪಾಯಿಂಟ್ ಮಾಡಿ ಹೇಳ್ಬೇಕಾಗಿರೋಂಥ ವಿಚಾರ, ಒಬ್ಬ ಭೀಮ ಬರ್ತಾನೆ, ಸೀರಿಯಲ್ ಕಿಲ್ಲರ್ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ. ಒಬ್ಬ ಭೀಮ ಬರ್ತಾನೆ, ನಾನು ಒಂದಷ್ಟು ಜಾಗಗಳಲ್ಲಿ ಹೋಗಿ ನಾನು ಹೂತಿಟ್ಟಿರ್ತಕ್ಕಂಥ ಗೊಂಬೆಗಳನ್ನ ತೋರಿಸ್ತೀನಿ ಬನ್ನಿ ಅಂತಂದರೆ ಯಾರು ಬರೋಕ್ಕೆ ರೆಡಿ ಇಲ್ಲ. ಸೊ ಇಷ್ಟೆಲ್ಲ ಇದ್ರೂ ಕೂಡ ಇಲ್ಲಿ ಯಾರು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತಾ ಇಲ್ಲ. ಸೊ ಇಂಥ ಟೈಮಲ್ಲಿ ಸೌಜನ್ಯ ಪರ ಹೋರಾಟಗಾರರು ಏನು ಮಾಡ್ತಾರೆ ಹೇಳಿ, ಪೊಲೀಸ್ನವರು ಅಲ್ಲಿ ಅವರು ಮಾಡಬೇಕಾಗಿರೋ ಕೆಲಸ ಮಾಡಿಲ್ಲ ಅಂದರೆ ಇಲ್ಲಿ ಎಲ್ಲ ಯೂಟ್ಯೂಬರ್ಸು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಯಾರು ಹತ್ಯೆ ಮಾಡಿರೋದು, ಯಾರು ಕೊಲೆಗಾರ ಅಂತಂದೇಳಿ ಡೈರೆಕ್ಟಾಗಿ ಹೆಸರು ಹೇಳಿನೇ ವಿಡಿಯೋ ಮಾಡ್ತಾರೆ. ಅವಾಗ ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಆದಷ್ಟು ಬೇಗ ಪೊಲೀಸವರು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಬೇಕು ಅಂತ ನಾನು ಕೇಳ್ಕೊತೀನಿ. ನಾವು ಕೇಳ್ಕೊಂಡ ತಕ್ಷಣ ಅದು ಆಗ್ಬಿಡಲ್ಲ, ಹಂಗಂತ ನಾವು ಕೇಳಿದ ತಕ್ಷಣ ಅವ್ರು ಮಾಡಿಬಿಡ್ತಾರಂತನಲ್ಲ. ಅವ್ರು ಮಾಡಂಗಿದ್ರೆ ಯಾವತ್ತೋ ಮಾಡ್ತಾಯಿದ್ರು. ಇಷ್ಟು ಗ್ಯಾಪ್ ತಗೊಂಡಿದ್ದಾರೆ ಅಂದರೆ ಈ ಗ್ಯಾಪಲ್ಲಿ ಹೇಳೋಕ್ಕಾಗಲ್ಲ. ಅಲ್ಲಿರ್ತಕ್ಕಂಥ ಗೊಂಬೆಗಳನ್ನ ಹೊರಗಡೆ ತೆಗೆದು ಅದನ್ನು ಏನು ಮಾಡಬೇಕು ಅದನ್ನು ಸ್ಮ್ಯಾಶ್ ಮಾಡೋವಂಥ ಸಾಧ್ಯತೆಗಳು ಕೂಡ ತುಂಬ ಇದೆ. ಅದನ್ನೇನು ಆಶ್ಚರ್ಯವಾಗಿ ನೋಡೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಇಷ್ಟು ಗ್ಯಾಪ್ ತೊಗೋತಾ ಇದ್ದಾರೆ. ಒಂದು ಇನ್ವೆಸ್ಟಿಗೇಷನ್ ಅಲ್ಲಿ ಕರ್ಕೊಂಡೋಗಿ ಬರೀ ಹಿಂಗಿದೆ ಅಂತ ಚೆಕ್ ಮಾಡೋದಕ್ಕಿಷ್ಟು. ಯಾರೋ ಒಬ್ಬರು ದೊಡ್ಡ ವ್ಯಕ್ತಿ ಆ ರೀತಿ ಆಗಿ, ಯಾರೋ ಒಬ್ಬ ಸಾಕ್ಷಿ ಹೇಳೋಕ್ಕೆ ಈ ರೀತಿ ಬಂದು ಅಂಥವನು ನಾನು ಇಲ್ಲಿದೆ ಸರ್ ಬನ್ನಿ ಸರ್ ತೋರಿಸ್ತೀನಿ, ನಾನೇ ಊತಾಕಿದ್ದು ಬನ್ನಿ ತೋರಿಸ್ತೀನಿ ಅಂದರೆ ಬಿಡ್ತಾ ಇದ್ರಾ? ನೆಕ್ಸ್ಟು ಮಿನಿಟಲ್ಲಿ ಹೋಗ್ತಾ ಇದ್ರು. ಅದೇ ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ. ಆದಷ್ಟು ಬೇಗ ಒಂದು ದಿನ ಬರುತ್ತೆ. ಆ ಒಂದು ದಿನ ದೊಡ್ಡವರು ಅನ್ಸ್ಕೊಂಡವ್ರು ಅಂತ ನಾನು ಹೇಳ್ತಾ ಇಲ್ಲ, ಆರೋಪಿಗಳು ಅಂತ ಯಾರಿದ್ದಾರೆ ಅವ್ರುಗಳ ಕೈಗೆ ಕೋಳ ಬೀಳೋದನ್ನ ನಾವುಗಳು ನೋಡ್ತೀವಿ. ಸೌಜನ್ಯಗಷ್ಟೇ ಅಲ್ಲ, ಅಲ್ಲಿ ಆಗಿರ್ತಕ್ಕಂಥ ಸಾವಿರಾರು ಬೊಂಬೆಗಳ ಕುಟುಂಬಕ್ಕೆ, ಸಾವಿರಾರು ಬೊಂಬೆಗಳಿಗೆ ಆ ಒಂದು ಆತ್ಮಗಳಿಗೆ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಆ ಒಂದು ದಿನ ಬರಬೇಕು ಅಂತ ನಾನು ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಹತ್ರ ಕೇಳ್ಕೊಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಕೇಳ್ತೀನಿ, ಯಾರ್ಯಾರು RVK ಸ್ಟುಡಿಯೋಸ್ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ವಿಡಿಯೋಗಳಿಗೋಸ್ಕರ ನನ್ನನ್ನು ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ರಘುವರ್ಯ ಕೆ ಅಂತ ನನ್ನ ಒಂದು ID, ಶ್ರೀರಾಮ ದರ್ಶನ ಕನ್ನಡದಲ್ಲಿದೆ. ಅಲ್ಲಿ ಕೂಡ ನಿಮ್ಮ ಅನಿಸಿಕೆಗಳೇನಿದೆ, ನೆಕ್ಸ್ಟ್ ಯಾವುದೇ ಒಂದು ವಿಚಾರಗಳ ಬಗ್ಗೆ ಮಾತಾಡಬೇಕು ಅನ್ಸಿದ್ರು ನೀವು ನನಗೆ ಟೆಕ್ಸ್ಟ್ ಮಾಡ್ಬೋದು. ನಾನು ಯಾವುದೇ ಸಮಯದಲ್ಲಾದರೂ ಕೂಡ ಇಮಿಡಿಯೇಟ್ಲಿ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ